ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಿದ್ದು ಜಾತಿ ಗಣತಿ ಇದೀಗ ಅತ್ಯಂತ ದೊಡ್ಡದಾದಂಥ ಮೋಸ ಬಯಲಾಗಿದೆ. ಆ ಮೋಸ ಎಲ್ಲಾಯಿತು, ಜೊತೆಗೆ ಇಷ್ಟು ಲಕ್ಷ ಜನರನ್ನ ಹೊರಗಿಟ್ಟು ಯಾಕೆ ಸಮೀಕ್ಷೆಯನ್ನ ಮಾಡಲಾಗ್ತಾ ಇದೆ, ಇದರ ಹಿಂದಿನ ಉದ್ದೇಶ ಏನು, ಇದರ ಹಿಂದಿನ ಷಡ್ಯಂತ್ರವೇನು, ಇದರಿಂದ ನ್ಯಾಯ ಸಿಗತ್ತಾ ಅಥವಾ ಅನ್ಯಾಯಕ್ಕೆ ಒಳಗಾದವರಿಗೆ ಅಥವಾ ಬಡವರಿಗೆ ನಿಜವಾಗಿಯೂ ನ್ಯಾಯ ಸಿಗತ್ತಾ? ಯಾಕೆ ಸಿದ್ದರಾಮಯ್ಯನವರು ಇಷ್ಟೆಲ್ಲ ಗೊತ್ತಿದ್ರು ಕೂಡ ತರಾತುರಿಯಲ್ಲಿ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ಕ್ಕೆ ಸಮೀಕ್ಷೆ ಮುಗಿಸಬೇಕು ಎನ್ನುವಂತ ಕಾರಣ ಇಟ್ಕೊಂಡಿದ್ದಾದ್ರು ಯಾಕೆ? ಜೊತೆಗೆ ನವೆಂಬರ್ 5ಕ್ಕೆ ಈ ಜಾತಿ ಗಣತಿ ಎನ್ನುವಂತ ಸಮೀಕ್ಷೆಯನ್ನ ಮಾಡಿ ರಾಹುಲ್ ಗಾಂಧಿ ಅವರಿಗೆ ಗಿಫ್ಟ್ ಕೊಡಬೇಕು ಎನ್ನುವಂತ ಒಂದೇ ಒಂದು ಉದ್ದೇಶದಿಂದ ರಾಜ್ಯದ ಜನರಿಗೆ ಮೋಸ ಮಾಡ್ತಾ ಇದ್ದಾರಾ? ಇವೆಲ್ಲವನ್ನು ನೋಡೋಣಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಯಾವಾಗ ಸಿಎಂ ಕಚ್ಚಾಟ ಜೋರಾಯಿತು, ಸಿಎಂ ಗೊಂದಲ ಜೋರಾಯಿತು ಅಂದ್ರೆ ಸಿಎಂ ಪಟ್ಟಕ್ಕಾಗಿ ಇಬ್ಬರು ಮಹಾನಾಯಕರು ಕಚ್ಚಾಡ್ಲಿಕ್ಕೆ ಶುರು ಮಾಡಿದ್ರಲ್ಲ, ಅದಾದ ನಂತರ ಒಂದೊಂದೇ ವಿಷಯ ಎಲ್ಲವನ್ನ ಡೈವರ್ಟ್ ಮಾಡ್ತಾ ಹೋಯ್ತು. ಒಂದ್ ಕಡೆ ಧರ್ಮಸ್ಥಳದಲ್ಲಿ ಸಮಾಧಿಯಾಗುವಂತ ಕೆಲಸ ಎಸ್ಐಟಿ ತಂಡ ರಚನೆ ಆಯ್ತು. ಆಗ ಈ ಸಿಎಂ ಪಟ್ಟದ ಕಚ್ಚಾಟ ಸ್ವಲ್ಪ ತಣ್ಣಗಾಯ್ತು. ಅದರ ನಡುವೆ KN ರಾಜಣ್ಣನವರನ್ನ ಕಿತ್ತು ಬಿಸಾಡಿದ್ರು, ಆವಾಗ ಸ್ವಲ್ಪ ಕಡಿಮೆ ಆಯ್ತು. ಅದಾದ ನಂತರ ಗುಂಡಿ ವಿಚಾರ ಬಂತು, ಆವಾಗ ಸಿಎಂ ಪಟ್ಟದ ಕಚ್ಚಾಟ ಸ್ವಲ್ಪ ಕಡಿಮೆ ಆಯ್ತು. ಅದಾದ ನಂತರ ಗೃಹಲಕ್ಷ್ಮಿ ಹಣವನ್ನ ಹಾಕ್ಲಿಲ್ಲ ಎನ್ನುವಂತ ವಿಷಯ ಬಂತು, ಆಗ್ಲೂ ಕೂಡ ಈ ವಿಷಯ ಡೈವರ್ಟ್ ಆಯ್ತು. ಈಗ ಸೆಪ್ಟೆಂಬರ್ ಕ್ರಾಂತಿ ಹೋಗಿ ಅಕ್ಟೋಬರ್ ಕ್ರಾಂತಿ ಬಂದು ನವೆಂಬರ್ಗೆ ಕ್ರಾಂತಿಯ ಡೇಟ್ ಫಿಕ್ಸ್ ಆಗಿದೆ ಎನ್ನುವಂತ ದೊಡ್ಡದಂತ ಒಂದು ಮಾಹಿತಿ ಕೂಡ ಸಿಗ್ತದೆ. ಈ ಹಿಂದೆ ಕೆಲ ತಿಂಗಳ ಹಿಂದೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರರು ಕೂಡ ಹೇಳಿದ್ರು, ನವೆಂಬರ್ 5ಕ್ಕೆ ದೊಡ್ಡದಂತ ಬದಲಾವಣೆ ಆಗುತ್ತೆ ಮತ್ತು ಬಿಜೆಪಿ ಒಳ್ಳೇದಾಗತ್ತೆ, ಯಾಕಂದ್ರೆ ಅದೇ ದಿನ ನಾನು ಹುಟ್ಟಿದ್ದು ಎನ್ನುವಂತ ಒಂದು ಸ್ಫೋಟಕ ಮಾಹಿತಿಯನ್ನ ಕೂಡ ಕೊಟ್ಟಿದ್ರು. ಯಾಕಂದ್ರೆ ವಿಜಯೇಂದ್ರ ಮತ್ತು DK ಶಿವಕುಮಾರ್ ಅನ್ನು ಕೂಡಲೇ ದೇ ಆರ್ ಲೈಕ್ ಎ ಬ್ರದರ್ಸ್, ಇಬ್ಬರು ಕೂಡ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಇರ್ತಾರೆ. ಜೊತೆಗೆ ಅವರು ಬಿಸ್ನೆಸ್ ಪಾರ್ಟ್ನರ್ ಕೂಡ ಆಗಿದ್ದಾರೆ. ಇಬ್ಬರಿಗೂ ಕೂಡ ಅವರ ಪಕ್ಷದ ಅಂತರಾಳ ಗೊತ್ತು ಮತ್ತು ಇಬ್ಬರು ಕೂಡ ಹಂಚಿಕೊಳ್ತಾರೆ. ಯಡಿಯೂರಪ್ಪನವರು ಪಕ್ಷದಿಂದ ಇಳಿವಾಗಲೂ ಕೂಡ ಅದು ಕಾಂಗ್ರೆಸ್ನವರಿಗೆ ಪಕ್ಕಾ ಗೊತ್ತಿತ್ತು ಮತ್ತು ಅಧಿಕೃತವಾಗಿ ಹೇಳಿದ್ದು ಯಡಿಯೂರಪ್ಪನವರು ಇಳಿತಾರೆ ಅಂತ. ಈಗ ಬಿಜೆಪಿ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಇಳಿತಾರೆ ಎನ್ನುವಂತ ಒಂದು ಪಕ್ಕಾ ಮಾಹಿತಿಯನ್ನ ಹೇಳ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ಸಿಎಂ ಪಟ್ಟ ಬೇಡ ಎನ್ನುವಂತ ಲೆಕ್ಕಾಚಾರವನ್ನ DK ಶಿವಕುಮಾರ್ ಅವರೇ ಒಂದು 2 ತಿಂಗಳಿಂದ ಸೆಪ್ಟೆಂಬರ್ ಇಂದ ಅಕ್ಟೋಬರ್ಗೆ ಹಾಕಿರುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ಅದಕ್ಕೆ ಹಲವಾರು ಕಾರಣ ಇದೆ. ಒಂದು ಜಾತಿ ಸಮೀಕ್ಷೆ, ಗುಂಡಿ ರಾಜಕಾರಣ, ಗುಂಡಿಗೊಂಡಂತರ ಮತ್ತು ಇಲ್ಲಿನ ಆರ್ಥಿಕ ಸ್ವಲ್ಪ ಅವ್ಯವಸ್ಥೆಯಲ್ಲಿ ಈಗ ಸದ್ಯ ಬೇಡ, 2 ತಿಂಗಳ ನಂತರ ಅಂದ್ರೆ ಮೇ ಬಿ ಮುಂದಿನ ತಿಂಗಳು ನವೆಂಬರ್ 5ಕ್ಕೆ ಎಲ್ಲವೂ ಫಿಕ್ಸ್ ಆಗತ್ತೆ ಅನ್ನುವಂತ ಮಾತಿದೆ. ಇದರ ನಡುವೆ ಆದಂತ ಒಂದು ದೊಡ್ಡ ಗೊಂದಲ ಇದೆಯಲ್ಲ, ಅಂದ್ರೆ ಹಿಂದುಳಿದ ಆಯೋಗವು ನಡೆಸ್ತಾ ಇರುವಂತ ಮತ್ತು ಅದನ್ನ ಕೊನೆಗೆ ಬಂದಿರುವಂತ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎನ್ನುವಂತ ಹೆಸರಲ್ಲಿ ಮಾಡ್ತಾ ಇರುವುದು ಜಾತಿ ಗಣತಿ. ನೋಡಿ, ರಾಜ್ಯ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಜಾತಿ ಸಮೀಕ್ಷೆಯನ್ನ ಮಾಡುವಂತ ಅಂದ್ರೆ ಕಾಸ್ಟ್ ಸೆನ್ಸಸ್ ಅನ್ನ ಮಾಡುವಂತ ಯಾವುದೇ ರೈಟ್ಸ್ ಇಲ್ಲ. ಅದರ ಬದಲಾಗಿ ಯಾವ ಜಾತಿ ಯಾವ ಧರ್ಮದಲ್ಲಿ ಇಷ್ಟಿಷ್ಟು ಜಾತಿ ಇದೆ ಮತ್ತು ಎನ್ನುವಂತ ಕಾರಣಕ್ಕಾಗಿ ಈ ಹಿಂದೆ 2013 ಅಥವಾ 2016ರಲ್ಲಿ ಒಂದು ಸಮೀಕ್ಷೆ ಮಾಡಿತ್ತು ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದಲ್ಲಿ. ಅದಾದ ನಂತರ ಅದನ್ನ 2ನೇ ಸಲ ಅಧಿಕಾರಕ್ಕೆ ಬಂದಾಗ, ಆವಾಗ 5 ವರ್ಷ ಅಧಿಕಾರದಲ್ಲಿ ಇದ್ರೂ ಕೂಡ ಅದನ್ನ ಮಂಡನೆ ಮಾಡುವಂತ ಗೋಜಿಗೆ ಹೋಗ್ಲಿಲ್ಲ. ಅದಾದ ನಂತರ 2023ರಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದಾಗ ಅದನ್ನ ತರಾತುರಿಯಲ್ಲಿ ಮಂಡನೆ ಮಾಡಿ ಅಲ್ಲಿ ಅವಸ್ಥೆಯಾಗಿ ಅದಕ್ಕೆ ಚೀತು ಎನ್ನುವಂತ ಉಗ್ಗಿಸಿಕೊಂಡ ನಂತರ ಇದೀಗ ಮತ್ತೆ ಜಾತಿ ಗಣತಿ ಮಾಡಲೇಬೇಕು, ಅದರಿಂದ ಒಂದು ದೊಡ್ಡ ಗಿಫ್ಟ್ ಕೊಡಬೇಕು ರಾಹುಲ್ ಗಾಂಧಿಗೆ ಎನ್ನುವಂತ ಒಂದು ತಲೆಯಲ್ಲಿ ಇಟ್ಕೊಂಡು ಸಿದ್ದರಾಮಯ್ಯ ತರಾತುರಿಯಲ್ಲಿ ಕೆಲವೊಂದು ಅಧಿಕಾರಿಗಳನ್ನ ಡಿಪ್ಲಾಯ್ ಮಾಡಿ ಕೆಲವೊಂದು ಆ್ಯಪ್ಗಳನ್ನ ಡೆವಲಪ್ ಮಾಡಿ ಅದಕ್ಕೆ ದಸರಾ ರಜೆ ಸಿಕ್ಕ ನಂತರ ಅದನ್ನ ನೇರವಾಗಿ ಮನೆಗೆ ಹೋಗ್ಬೇಕು, ಅಲ್ಲಿ ನಾಯಿ ಇದೆಯೋ, ಹಂದಿ ಇದೆಯೋ, ಕುರಿ ಇದೆಯೋ, ಕೋಳಿ ಇದೆಯೋ ಎಲ್ಲವನ್ನು ಲೆಕ್ಕಿಸಿ ನೇರವಾಗಿ ಮನೆಗೆ ಹೋಗ್ಬೇಕು, 60 ಕ್ವಶನ್ ಅನ್ನು ಕೇಳಬೇಕು, 60 ಕ್ವಶನ್ ಒಂದಕ್ಕೂ ತಲೆ ಬುಡ ಇದೆ ಅನ್ನುವುದೇ ಕೂಡ ಈಗ ದೊಡ್ಡ ಕ್ವಶನ್ ಆಗ್ಬಿಟ್ಟಿದೆ. ಜೊತೆಗೆ ಅಲ್ಲಿ ಇಂಟರ್ನೆಟ್ ಬೇಕು, ಇಂಟರ್ನೆಟ್ ಸಿಗ್ಲಿಲ್ಲ ಅಂದ್ರೆ ಪದೇ ಸಬ್ಮಿಟ್ ಅಂತ ಕೇಳ್ತಾ ಇರುತ್ತೆ. ಅಥವಾ ಬೇರೆ ಕಡೆ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಕಾಲ್ ಮಾಡ್ತಾರೆ, OTP ಹೇಳ್ತಾರೆ, ಮತ್ತೆ ಸಬ್ಮಿಟ್ ಆಗಲ್ಲ. ಎಲ್ಲವೂ ಕೂಡ ಗೊಂದಲದ ಗೂಡು. ಒಂದು ಮನೆಯಲ್ಲಿ ಹಾಫ್ ಡೇ ಬೇಕಾಗತ್ತೆ, 4 ಜನ ಇರ್ತಾರೆ, ಅದರಲ್ಲಿ ಒಬ್ಬ ಮನೇಲಿ ಇರ್ತಾರೆ, 4 ಜನ ಹೊರಗಿರ್ತಾರೆ ಅಂದಾಗ ಆ 4 ಜನರ ಸಮೀಕ್ಷೆ ಆಧಾರ್ ಕಾರ್ಡ್ ನಂಬರ್ ಹೋಗಿ ಆ OTP ಬಂದು ಪದೇ OTP ಬಂದು ಅದು ಸಬ್ಮಿಟ್ ಆಗೋ ತನಕ ಕನಿಷ್ಠ ಅಂದ್ರೂ ಹಾಫ್ ಡೇ ಬೇಕಾಗತ್ತೆ. 4-5 ಜನ ಇರುವಂತ ಒಂದು ಮನೆಯಲ್ಲಿ ಸಮೀಕ್ಷೆಗೆ ಹೋದಂತ ಶಿಕ್ಷಕರ ಪರಿಸ್ಥಿತಿ ಹೇಗಿರ್ಬೇಡ. ಇದು ಒಂದು ಅವ್ಯವಸ್ಥೆ. ನೋಡಿ, ಇದೀಗ ಜಾತಿ ಸಮೀಕ್ಷೆಯ ಮೋಸ ಬಯಲಾಗಿದೆ.
ಅದು ಕೂಡ ಇದೀಗ ಪತ್ರಿಕೆಯಲ್ಲಿ ವರದಿಯಾಗಿದೆ. ನೋಡಿ, ಈ ಜಾತಿ ಸಮೀಕ್ಷೆ ಅಂದ್ರೆ ಹಿಂದುಳಿದ ಆಯೋಗದವರು ಮಾಡ್ಲಿಕ್ಕೆ ಹೊರಟಿರುವಂತ, ಮಾಡ್ತಾ ಇರುವಂತ ಮತ್ತು ಮಾಡಿ ಮುಗಿಸುವ ಹಂತಕ್ಕೆ ಬಂದಿರುವಂತ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಶಿಕ್ಷಕರು ಏನ್ ಮಾಡ್ತಾರಂದ್ರೆ ಮನೆಗೆ ಹೋಗ್ತಾರೆ. ಆ ಮನೆಗೆ ಹೋಗಿ ಅವ್ರಿಗೆ ಒಂದು ಲಿಸ್ಟ್ ಇರುತ್ತೆ. ಯಾರಿಗೆ ಜಾತಿ ಸಮೀಕ್ಷೆಯನ್ನು ಮಾಡ್ಲಿಕ್ಕೆ ಹೋದವರಿಗೆ ಒಂದು ಲಿಸ್ಟ್ ಇರುತ್ತೆ. ಯಾವ ಊರು, ಯಾವ ಏರಿಯಾ ಎನ್ನುವಂತ ಲಿಸ್ಟ್ ಇಟ್ಕೊಂಡು ಒಂದೊಂದು ಮನೆಗೆ ಹೋಗ್ತಾರೆ. ಆ ಲಿಸ್ಟ್ ಹೇಗೆ ಬರುತ್ತಂದ್ರೆ, ಯಾರ ಮನೆಗೆ ಕರೆಂಟ್ ಇದೆ, ಆ ಕರೆಂಟ್ ಮೀಟರ್ಗೆ ಒಂದು ನಂಬರ್ ಕೊಟ್ಟಿರ್ತಲ್ಲ, ಆ ಮೀಟರ್ ನಂಬರ್ ಯಾರ ಹೆಸರಿಗಿದೆ ಅದನ್ನೇ ಇಟ್ಕೊಂಡು ಅವ್ರು ಹೋಗ್ತಾರೆ. ಹೋಗಿ ಸಮೀಕ್ಷೆ ಮಾಡಿ 60 ಕ್ವಶನ್ ಕೇಳ್ತಾರೆ. ಅದಕ್ಕೆ ಅವ್ರು ಉತ್ತರ ಕೊಡೋದೇ ಬೇರೆ, ಇವ್ರು ಉತ್ತರ ಕೊಡೋದೇ ಬೇರೆ. ಜೊತೆಗೆ ಆ ಉತ್ತರ ಸಿಗ್ಲಿಲ್ಲ ಅಂದ್ರೆ ನಿಮ್ಮಲ್ಲಿ ಹಂದಿ ಇದೆಯಾ, ಕೋಳಿ ಇದೆಯಾ, ಕುರಿ ಇದೆಯಾ, ಬಾಗ್ಲಿ ಚಿಲ್ಕ ಇದೆಯಾ, ಆ ಮನೆಯಲ್ಲಿ ಎಷ್ಟು ಕೋಣೆ ಇದೆ, ಅಥವಾ ಫ್ರಿಡ್ಜ್ ಇದೆಯಾ, ಟಿವಿ ಇದೆಯಾ, ಯಾರ ಹೆಸರಿಗಿದೆ, ಏನಿದೆ, ಎಲ್ಲವನ್ನು ಕೇಳ್ತಾರೆ. ಆದ್ರೆ ದೇ ವಿಲ್ ನಾಟ್ ಆಸ್ಕ್ ಎನಿ ಡಾಕ್ಯುಮೆಂಟ್ಸ್. ಸುಮ್ಮನೆ ಕೇಳ್ತಾರೆ. ಅವ್ರು ಹೇಳ್ದನ್ನು ಬರ್ಕೊಂಡು ಬರ್ತಾರೆ. ಯಾವ ಒಂದು ಡಾಕ್ಯುಮೆಂಟ್ಸ್ ನೋಡಲ್ಲ. ರಾದರ್ ದೆನ್ ದ ವೋಟರ್ ಐಡಿ, ಆಧಾರ್ ಕಾರ್ಡ್. ಇನ್ಕಮ್ ಕೇಳ್ತಾರೆ, ಅವ್ರೊಂದ್ ಸ್ವಲ್ಪ ಹೇಳ್ತಾರೆ, ಇದನ್ನ ಬರ್ಕೊಂಡ್ ಬಂದ್ಬಿಡ್ತಾರೆ. ಜೊತೆಗೆ ನಿಮ್ಗೆ ವಿದ್ಯಾರ್ಥಿ ವೇತನ ಸಿಕ್ಕಿತ್ತಾ ಎನ್ನುವಂತ ಮಾತನ್ನ ಕೇಳ್ತಾರೆ. ಆ ವಿದ್ಯಾರ್ಥಿ ವೇತನ ಸ್ಟಾರ್ಟ್ ಆಗಿದ್ ಯಾವಾಗ, ಆ ವಯಸ್ಸಿನ ಅಲ್ಲಿರುವಂತ ವೃದ್ಧ ದಂಪತಿ 70-80 ವರ್ಷ ಆಗಿರುತ್ತೆ. ಅವ್ರ ಕಾಲದಲ್ಲಿ ವಿದ್ಯಾರ್ಥಿ ವೇತನ ಇತ್ತ, ಎಲ್ಲವೂ ಕೂಡ ಗೊಂದಲಮಯ. ಆ ವಿದ್ಯಾರ್ಥಿ ವೇತನ ಇಲ್ಲಿ ಸಿಕ್ಕ ನಂತರ ಇಲ್ಲಿ ಏನಾಗಬೇಕಾಗಿದೆ, ನಿಮಗೆ ಬೇಕಾಗಿದ್ದಂಥದ್ದು ಆರ್ಥಿಕ ಮತ್ತು ಶೈಕ್ಷಣಿಕ. ನೀವು ಎಷ್ಟು ಓದಿದ್ರಿ, ಅವ್ರು ಯಾವ ವಯಸ್ಸಿನಲ್ಲಾಗಿದ್ರೂ ಸರಿ, ನೀವು ಎಷ್ಟು ಓದಿದ್ರಿ. ಶೈಕ್ಷಣಿಕ ಸಮೀಕ್ಷೆ ಆಯ್ತು. ಆರ್ಥಿಕ, ನಿಮ್ಮ ಆದಾಯದ ಮೂಲ ಏನು, ನೀವು ಕೃಷಿ ಮಾಡ್ಕೊಂಡಿದ್ರ, ಜಾಬ್ ಮಾಡ್ತಿದ್ರ, ನಿಮ್ಮ ಆದಾಯದ ಮೂಲ ಏನು, ಎಲ್ಲವೂ ಕೂಡ ಗೊಂದಲಮಯ. ನಿಮ್ಮ ಆದಾಯದ ಮೂಲ ಕೇಳಿದ್ರು ಅವ್ರು ಹೇಳ್ತಾರೆ, ಇಲ್ಲ ನನ್ 4 ತೆಂಗಿನ ಮರ ಇದೆ, 4 ಅಡಿಕೆ ಗಿಡ ಅಂತ ಹೇಳ್ಬೋದು. ಇಲ್ಲ ಯಾವ್ದಾದ್ರು ಒಂದು ಬೇರೆ ಕೆಲಸ ಮಾಡ್ತಿದ್ರು ಕೂಡ ಅದನ್ನ ಹೇಳ್ತಾರೆ. ಆದ್ರೆ ಅವ್ರು ಸುಳ್ಳು ಹೇಳ್ತಾರೆ. ಆ ಸುಳ್ಳನ್ನು ಇಟ್ಕೊಂಡು ನೀವು ಯಾವ ರೀತಿಯ ಒಂದು ರಿಪೋರ್ಟ್ ಅನ್ನು ರೆಡಿ ಮಾಡ್ತೀರಿ, ಇದು ಒಂದು. ನೋಡಿ, ಈ ಸಮೀಕ್ಷೆ ಬರುವಂತ ಲಿಸ್ಟ್ ಇರುತ್ತಲ್ಲ, ಅದು ಈಗ ಗೊಂದಲಕ್ಕಾಗದೆ. ಸಮೀಕ್ಷೆ ಬರುವ ಹತ್ರ ಒಂದು ಲಿಸ್ಟ್ ಇರುತ್ತೆ. ಇಂಥವ್ರ ಮನೆ, ಒಬ್ಬರ ಹೆಸರು ಎ ಎನ್ನುವಂತ ಹೆಸರಿಗೆ ಒಂದು ಮೀಟರ್ ಇದೆ. ಮೀಟರ್ ಯಾರ ಹೆಸರಲ್ಲಿದೆ ಅಂದ್ರೆ ಒಬ್ಬರ ಹೆಸರಿಗಿದೆ. ಅದನ್ನ ಹುಡಿಕೊಂಡು ಹೋಗ್ತಾರೆ. ಹಳ್ಳಿಲ ಸುಗಮವಾಗಿ ಎಲ್ಲರ ಮನೇಲೂ ಒಂದು ಮೀಟರ್ ಇರುತ್ತೆ, ಎಲ್ಲರ ಮನೇಲೂ ಇರುತ್ತೆ. ಆದ್ರೆ ಬೆಂಗಳೂರು ಅಂತ ಸಿಟಿಯಲ್ಲಿ, ಅಥವಾ ಹುಬ್ಳಿ ಅಂತ ಸಿಟಿಯಲ್ಲಿ, ಅಥವಾ ಬೆಳಗಾಂ ಅಂತ ಸಿಟಿಯಲ್ಲಿ, ಅಥವಾ ದೊಡ್ಡ ದೊಡ್ಡ ಸಿಟಿಯಲ್ಲಿ ಅರ್ಧ ಜನ ಬಾಡಿಗೆ ಮನೆ ಕೊಟ್ಟಿರ್ತಾರೆ. ಹುಬ್ಳಿಯಲ್ಲಿ ಆಗಿದ್ದು ಅದೇ ಕತೆ. F144 ಎನ್ನುವಂತ ಮನೆ ನಂಬರ್ ನಲ್ಲಿ ಕೆಳಗಿನ 2 ಫ್ಲೋರ್ ನಲ್ಲಿ ಓನರ್ ಇರ್ತಾರೆ. ಮನೆಯ ಮಹಡಿ ಮೇಲೆ 5 ಕುಟುಂಬಗಳಿರ್ತವೆ. ಆ 5 ಕುಟುಂಬಗಳ ಸಮೀಕ್ಷೆಯನ್ನೇ ಮಾಡಲಿಲ್ಲ ಎನ್ನುವಂತ ಸುದ್ದಿ ಇದೀಗ ಪೇಪರ್ ನಲ್ಲಿ ಹರಿದಾಡ್ತಾ ಇದೆ. ಯಾಕಂದ್ರೆ ಅವರು ಮನೆಯವ್ರು ಬಂದು ಕೇಳಿದ್ರು ಕೂಡ, ನಾವು ಮೇಲಿದ್ದೇವೆ, ನಮ್ಮ ಸಮೀಕ್ಷೆ ಮಾಡಂದ್ರು ಕೂಡ ಅವರಿಗೆ ಮೇಲೆ ಕರೆಂಟ್ ಇರಲಿಲ್ಲ ಅಂತೆ. ಹಾಗಾಗಿ ನಿಮ್ಮ ಹೆಸರಿಗೆ ಎಲೆಕ್ಟ್ರಿಕ್ ಮೀಟರ್ ಇಲ್ಲ, ನೀವು ಕರೆಂಟ್ ಪೇ ಮಾಡ್ತಾ ಇಲ್ಲ, ಹಾಗಾಗಿ ನಿಮ್ಮ ಸಮೀಕ್ಷೆ ನಮ್ಮ ಲಿಸ್ಟ್ನಾಗಿಲ್ಲ ಎನ್ನುವಂತ ಒಂದು ಉತ್ತರವನ್ನ ಸಮೀಕ್ಷೆ ಮಾಡೋರು ಬಂದು ಕೊಡ್ತಾ ಇದ್ದಾರೆ. ಸಮೀಕ್ಷೆ ಮಾಡೋರು ತಪ್ಪಲ್ಲ, ಇದು ಸರ್ಕಾರದ ತಪ್ಪು. ನೋಡಿ, ಕರೆಂಟ್ ಇಲ್ಲ ಅಂದ ಮಾತ್ರಕ್ಕೆ ಅವರು ಜನರಲ್ವಾ? ಅವರಿಗೆ ಕರೆಂಟ್ ಕೊಟ್ಟಿಲ್ಲ ಅಂದ ಮಾತ್ರಕ್ಕೆ ಅವರು ಜನರಲ್ವಾ? ಅವರೇ ಬಂದು ಹೇಳಿದ್ದಾರೆ, ನಾವು ಇಲ್ಲಿ ವಾಸ ಮಾಡ್ತಾ ಇದ್ದೇವೆ, ನಮಗೆ ವಿದ್ಯುತ್ ಪೂರೈಕೆಯನ್ನು ಮಾಡಲಿಲ್ಲ, ಹಾಗಾಗಿ ನಮಗೆ ಕರೆಂಟ್ ಕೊಟ್ಟಿಲ್ಲ, ಅಥವಾ ನಮಗೆ ಕರೆಂಟ್, ನನ್ನ ಹೆಸರಿಗೆ ಮೀಟರ್ ಇಲ್ಲ, ಅಥವಾ ನಮ್ಮ ಹೆಸರಿಗೆ ಕರೆಂಟ್ ಪಾವತಿ ಇಲ್ಲ ಎನ್ನುವಂತ ಕಾರಣಕ್ಕಾಗಿ ಅವ್ರಿಗೆ ಕೊಟ್ಟಿಲ್ಲ. 5 ಕುಟುಂಬಗಳು. ಒಂದ್ ಕಡೆ ಗುಡಿಸಲು ವಾಸ ಮಾಡ್ತಿದ್ದಾರೆ, ಅವ್ರ ಹೆಸರಿಗೆ ಏನೂ ಇಲ್ಲ, ಸ್ಲಮ್ ನಿವಾಸಿಗಳು. ಅವರನ್ನು ಕೂಡ ಸಮೀಕ್ಷೆಗೆ ಒಳಪಡಿಸಿಲ್ಲ. ಅವ್ರ ಜಾತಿ ಯಾವುದು, ಕುಲ ಯಾವುದು, ಗೋತ್ರ ಯಾವುದು, ಅವ್ರಿಗೆ ಯಾವ ಗ್ಯಾರಂಟಿಯೂ ಇಲ್ಲ. ಯಾಕಂದ್ರೆ ಅವ್ರ ಹೆಸರಿಗೆ ಏನೂ ಇಲ್ಲ, ಡಾಕ್ಯುಮೆಂಟ್ಸ್ ಇಲ್ಲ. ಇದು ಸರ್ಕಾರ ತಪ್ಪ, ಅಥವಾ ಸಮೀಕ್ಷೆ ಮಾಡ್ಲಿಕ್ಕೆ ಹೋದಂತವ್ರು ತಪ್ಪ? ಇದು ಕೂಡ ಸಿದ್ದರಾಮಯ್ಯನವರು ಕೊಡ್ಲೇಬೇಕಾಗುತ್ತೆ. ನೋಡಿ, ಒಂದು ಸೈಂಟಿಫಿಕ್ ವರದಿ ಮಾಡುವಾಗ ಕೆಲವೊಂದು ಕ್ವಶನ್ ಇಟ್ಕೊಂಡು, ಕೆಲವೊಂದು ಜಾತಿ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಮಾಡ್ಲಿಕ್ಕೆ ಕೇವಲ 10 ಕ್ವಶನ್ ಸಾಕು ಅನ್ಸುತ್ತೆ. ಅದನ್ನ ಅಷ್ಟೇ ಸಮರ್ಪಕವಾಗಿ ಒಳ್ಳೆಯ ಆಪ್ ಅನ್ನು ಡೆವಲಪ್ ಮಾಡಿಕೊಂಡು, ಒಳ್ಳೆಯ ಒಂದು ಇಂಟರ್ನೆಟ್ ಕನೆಕ್ಷನ್ ಅನ್ನ ಕೊಡಿಸಿ ಅವರಿಗೆ ಮಾಡಿದ್ರೆ, 1 ತಿಂಗಳ ಟೈಮ್ ತಗೊಂಡಿದ್ರೆ ಎಲ್ಲವೂ ಚೆನ್ನಾಗಿ ಆಗ್ತಿತ್ತು. ಅದಕ್ಕೊಂದು ಬೇಕಾದಂತ ನೆಕ್ಸ್ಟ್ ಬಜೆಟ್ ಅಲ್ಲಿ ಆ ಹಿಂದುಳಿದ ವರ್ಗದವರಿಗೆ, ಬಡವರಿಗೆ ಒಂದು ಸವಲತ್ತು ಕೊಡ್ಲಿಕ್ಕೆ ಆಗ್ತಿತ್ತು. ಆದ್ರೆ 6.5 ಕೋಟಿ 7 ಕೋಟಿ ಇರುವಂತ ಜನರಲ್ಲಿ ಮೋರ್ ದೆನ್ 50% ಸಮೀಕ್ಷೆನೇ ಆಗ್ಲಿಲ್ಲ, ಹೋಗಿದ್ದಾರೆ, ಅಂಟಿಸ್ಕೊಂಡು ಬಂದಿದ್ದಾರೆ. ನೋಡಿ, ನಾನು ಒಂದು ವಿಡಿಯೋ ಹಾಕ್ತೀನಿ, ಅಲ್ಲಿ 5 ಮೀಟರ್ ಇದೆ, 2 ಸ್ಟಿಕ್ಕರ್ ಅನ್ನ ಮಾತ್ರ ಅಂಟಿಸಿದ್ದಾರೆ.
ಬೆಂಗಳೂರಿನ ಶ್ರೀರಾಮ್ಪುರದಲ್ಲಿ ಆದಂತ ಒಂದು ಘಟನೆ. ಬೆಂಗಳೂರಿನಲ್ಲಿ ತುಂಬಾ ಜನ ಬಾಡಿಗೆಗಿದ್ದಾರೆ. ಒಬ್ಬ ಬಾಡಿಗೆದಾರನು ಕೂಡ ಮಾತಾಡಿಸಿದಂತ ಒಂದೇ ಅನುಭವ ಆಗಿಲ್ಲ. ತುಂಬಾ ಜನ ಹಾಕೊಂಡಿದ್ದಾರೆ ಫೇಸ್ಬುಕ್ ಅಲ್ಲಿ, ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ. ಯಾವಾಗ ಬಂದು ಅಂಟಿಸೋಗಿದ್ರೆ ಗೊತ್ತಿಲ್ಲ. ಹಾಗಾದ್ರೆ ಅವರ ಜಾತಿ ನಿಮ್ಗೆ ಹೇಗೆ ತಿಳಿಯುತ್ತೆ? ಓಕೆ, ಅವ್ರು ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ತಿಳ್ಕೊಳ್ಳುವ, ಅವ್ರು ಏನೋ ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ತಿಳ್ಕೊಳ್ಳುವ, ಆದ್ರೆ ಅವರ ಜಾತಿ ನಿಮ್ಗೆ ಹೇಗೆ ಅರ್ಥ ಆಗತ್ತೆ? ನೀವು ಸ್ಟಿಕ್ಕರ್ ಅಂಟಿಸಿದ ಮಾತ್ರಕ್ಕೆ ನಿಮ್ಮ ಸಮೀಕ್ಷೆ ಪರಿಪೂರ್ಣಗೊಂಡಿದೆಯೇ? ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ಪೋಸ್ಟ್ ಹಾಕೊಂಡಿದ್ರೆ 76% ಸಮೀಕ್ಷೆ ಆಗಿದೆ ಅನ್ನುವಂತ ಒಂದು ಪೋಸ್ಟ್ ಅನ್ನು ಕೂಡ ಹಾಕೊಂಡಿದ್ದಾರೆ. ಆ ಪೋಸ್ಟ್ ಏನ್ ಹೇಳುತ್ತಂದ್ರೆ, ಅವರವರ ಮನೆಗೆ ಹೋಗಿ ಸ್ಟಿಕ್ಕರ್ ಅನ್ನ ಮಾತ್ರ ಅಂಟಿಸಿದ್ದೇವೆ, ಆದ್ರೆ ಅವರ ಜಾತಿಯನ್ನು ಕೇಳಿಲ್ಲ. ಅಂದ್ರೆ ನಾವು ಅವರನ್ನು ರೀಚ್ ಆಗಿದ್ದೇವೆ, ಅವ್ರು ಸಿಗ್ಲಿಲ್ಲ, ನಮ್ಮ ಸಮೀಕ್ಷೆ ಮುಗಿತು ಎನ್ನುವಂತ ಒಂದು ಸ್ಟಿಕ್ಕರ್ ಅನ್ನು ಅಂಟಿಸಿದ್ದಾರೆ. ಎಲ್ಲಾ ಕಡೆಯೂ ಕೂಡ ಸಹಾಯವಾಣಿ ಹಿಂದುಳಿದ ಆಯೋಗವು ನಡೆಸುತ್ತಿರುವಂತಹ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸಲಾಗಿದೆ. ಅದಕ್ಕೊಂದು ನಂಬರ್ ಕೊಟ್ಟಿದ್ದಾರೆ, ಅದ್ರ ಕೆಳಗಡೆ ಸಹಾಯವಾಣಿ ಅಂತ ಕೇಳಿದ್ದಾರೆ, ನೀವು ಕರೆ ಮಾಡಿ ಅಂತ. ಯಾರು ಕರೆ ಮಾಡ್ತಾರೆ ಈಗ ಈ ಗೊಂದಲದಲ್ಲಿ? ಜೊತೆಗೆ ನೀವು ಕೇಳುವಂತ 60 ಕ್ವಶನ್ಸ್. ಮೊನ್ನೆ ಹಳ್ಳಿಯಲ್ಲೊಂದಾಗಿದೆ, ಅರ್ಧ ದಿನ ಪೂರ್ತಿ ಸಮೀಕ್ಷೆ ಮಾಡಿದ್ದಾರೆ, ಆದ್ರೆ ಸಬ್ಮಿಟ್ ಆಗಿಲ್ಲ. ಇವತ್ತು ಮತ್ತೆ ಅದೇ ಮನೆಗೆ ಬಂದಿದ್ದಾರೆ. ಒಂದೊಂದು ಮನೆಗೆ 2 ಸಲ ಹೋದ್ರೆ ಅದು ಯಾವ ಸಮೀಕ್ಷೆ ಆಗತ್ತೆ? ಇದು ಒಂದು. ಇಲ್ಲಿ 6 ಕೋಟಿ 7 ಕೋಟಿ ಜನರಲ್ಲಿ ಸರಿಸುಮಾರು 1.5-2 ಕೋಟಿ ಜನರನ್ನ ಸಮೀಕ್ಷೆಗೆ ಒಳಪಡಿಸಿಲ್ಲ ಮತ್ತು ಅವ್ರ ಜಾತಿನೇ ಕೇಳಿಲ್ಲ. ಅದ್ರಲ್ಲೆಲ್ಲರೂ ಕೂಡ ಬಡವರು. ಯಾಕಂದ್ರೆ ಅವರಿಗೆ ಒಂದು ಡಾಕ್ಯುಮೆಂಟ್ಸ್ ಇರಲ್ಲ, ಅವರು ಎಲ್ಲೆಲ್ಲಿ ಬೇಕಾದ್ರೆ ಇರ್ತಾರೆ. ಒಂದ್ ತಿಂಗಳ ಒಂದ್ ಕಡೆ ಇರ್ತಾರೆ, ಮತ್ತೊಂದ್ ತಿಂಗಳ ಮತ್ತೊಂದ್ ಕಡೆ ಇರ್ತಾರೆ. ಅವ್ರನ್ನ ಎಲ್ಲೂ ಕೂಡ ಸೇರ್ಸ್ಲಿಕ್ಕೆ ಆಗ್ತಿಲ್ಲ. ನೀವು ಏನಾದ್ರೂ ಸಮೀಕ್ಷೆ ಮಾಡ್ಬೇಕಂದ್ರೆ ಒಂದು ಪ್ಲಾನ್ ಮಾಡ್ಕೊಂಡು ಮಾಡ್ಬೇಕಿತ್ತು. ಇಂಥವ್ರು ನಾವು ಏನ್ ಮಾಡ್ಬೋದು? ಪದೇ ಪದೇ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತಾರೆ ಬಡವರು, ಪದೇ ಪದೇ ಅವರು ಸಮೀಕ್ಷೆ ಸಿಗಲ್ಲ. ಅಂತವ್ರು ನಾವು ಏನ್ ಮಾಡ್ಬೋದು ಎನ್ನುವಂತ ಒಂದು ಪ್ಲಾನ್ ಇಟ್ಕೊಂಡು ಮಾಡಿದ್ರೆ, ಟೈಮ್ ತಗೊಂಡು ಮಾಡಿದ್ರೆ ಅದಕ್ಕೊಂದು ಒಳ್ಳೆಯ ಫಲಿತಾಂಶ ಬರ್ತಿತ್ತು. ಆದ್ರೆ ಯಾವುದೇ ಕಾರಣಕ್ಕೂ ಅಂತ ಒಂದು ಗೋಜಿಗೆ ಹೋಗ್ಲೇ ಇಲ್ಲ. ಜೊತೆಗೆ ಅಲ್ಲಿರುವಂತ 60 ಕ್ವಶನ್ಗಳು ಯಾರ ತಲೆಯನ್ನು ಬೇಕಾದ್ರೂ ಕೆಡಿಸುತ್ತೆ. ಸಮಾಧಾನದಲ್ಲಿ ಉತ್ತರ ಕೊಡ್ಬೇಕಂತಾನೆ ಇರ್ತಾರೆ ಕೆಲವೊಬ್ರು. ಹಳ್ಳಿಲಿ ಏನಾಗತ್ತಂದ್ರೆ, ಆ ಬರುವಂತ ಸ್ಕೂಲ್ ಟೀಚರು ಪರಿಚಯ ಇರ್ತಾರೆ. ಹಾಗಾಗಿ ಯಾಕೆ ಸುಮ್ಮನೆ ಬೇಸರ ಮಾಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಗ್ನಗ್ತಾ ಉತ್ತರ ಕೊಡ್ತಾರೆ. ಆದ್ರೆ ಏನಾದ್ರೂ ಆ ಸಮೀಕ್ಷೆಗೆ ಬಂದವರು ಪರಿಚಯ ಇಲ್ಲ ಅಂದಿದ್ರೆ ಎಲ್ಲಾ ಮನೆಯವರು ಕೂಡ ಉಗಿದು ಉಪ್ಪಿನಕಾಯಿ ಹಾಕ್ತಿದ್ರು. ಏನ್ರಿ ನೀವು ಇಂಥ ಕ್ವಶನ್ ಕೇಳ್ತೀರಿ ಅನ್ನುವಂತ ಕಾರಣಕ್ಕಾಗಿ. ಆದ್ರೆ ಹಳ್ಳಿಯಲ್ಲಿ ಅಕ್ಕಪಕ್ಕವೇ ಶಾಲೆ ಇರುತ್ತೆ, ತಮ್ಮ ಮಕ್ಕಳೇ ಹೋಗ್ತಾರೆ, ಪದೇ ಪದೇ ಅವರ ಮುಖವನ್ನು ನೋಡ್ಬೇಕಾಗತ್ತೆ ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಕೂಡ 60 ಕ್ವಶನ್ಗೆ 50 ಕ್ವಶನ್ಗೆ ಉತ್ತರ ಹೇಳ್ತಾರೆ. ಹುಂಜ ಇದಂದ್ರೆ ಹ್ಯಾಂಟಿ ಅಂತಾರೆ, ನಾಯಿ ಇಲ್ಲ ಅಂತಾರೆ, ಅಥವಾ ಬೇರೆಯವ್ರದ್ದು ಅಂತಾರೆ. ತೆಂಗಿನ ಮರದ ಕತೆ ಬೇರೆ ಹೇಳ್ತಾರೆ, ಮಾವಿನ ಮರದ ಕತೆ ಬೇರೆ ಹೇಳ್ತಾರೆ. ಟಿವಿ ಇಲ್ಲ ಅಂತಾರೆ, ಟಿವಿ ಯೂಸ್ ಮಾಡಲ್ಲ ಅಂತಾರೆ. ಏನೋ ಒಂದು ಸುಳ್ಳು ಪಳ್ಳು ಹೇಳ್ಕೊಂಡು ಬಂದವರಿಗೆ ಟೀ ಕೊಡಿಸ್ಕೊಂಡು ಸಮಾಧಾನದಿಂದ ಕಳಿಸ್ತಾರೆ. ಅಷ್ಟರ ಮಟ್ಟಿಗೆ ಸಮೀಕ್ಷೆ ಒಂದು ಹಂತದಲ್ಲಿ ಒಳ್ಳೇದಂತ ಹೇಳ್ಬೋದು. ಇಲ್ಲ ಅಂದಿದ್ರೆ ನೀವು ನೇರವಾಗಿ ಯಾರೋ ಅಪರಿಚಿತರು ಹೋಗೋ ಕೇಳ್ಬಿಟ್ರೆ ಅದು ಬೇರೆ ಕಥೆನೇ ಆಗ್ತಿತ್ತು. ಮತ್ತೊಂದು ಬಂದಿರುವಂತಹ ಆಪಾದನೆ, ಸಮೀಕ್ಷೆಯನ್ನ 15 ದಿನದಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂತ ಕಾರಣಕ್ಕಾಗಿ ಬೇರೆ ಬೇರೆ ಹುಡುಗರಿಗೆ ಆಪ್ ಅನ್ನ ಕೊಟ್ಕೊಂಡು, ಮೊಬೈಲ್ ಅನ್ನು ಕೊಟ್ಕೊಂಡು ಸಮೀಕ್ಷೆ ಮಾಡ್ತಾ ಇದ್ದಾರೆ ಅನ್ನುವಂತ ಆಪಾದನೆ ಕೂಡ ಬರ್ತಾ ಇದೆ. ಅವ್ರ ಕೈಯಲ್ಲಿ ಆಪ್ಗಳು ಕೊಟ್ಟು, ಅವ್ರ ಕೈಯಲ್ಲಿ ಮೊಬೈಲ್ ಅನ್ನು ಕೊಟ್ಟು, ನಿಮ್ಮಲ್ಲಿ ಎಷ್ಟು ಚಿನ್ನ ಇದೆ, ನಿಮ್ಮಲ್ಲಿ ಎಷ್ಟು ಹಸು ಇದೆ, ನಿಮ್ಮ ಆಸ್ತಿ ಏನು, ನಿಮ್ಮ ಇನ್ಕಮ್ ಏನು, ಎಲ್ಲವೂ ಕೂಡ ಕೇಳ್ತಾ ಇದ್ರೆ ಇದು ಕೂಡ ಒಂದು ತರದ ಕ್ರಿಮಿನಲ್ ಕೇಸ್ ಆಗತ್ತೆ. ಯಾರೋ ಬೇರೆ ಅಪರಿಚಿತ ಹುಡುಗರಿಗೆ ಅಥವಾ ಬೇರೆ ಹುಡುಗರಿಗೆ ಅಂದ್ರೆ ಬೇರೆ ಅಂದ್ರೆ ಸರ್ಕಾರಿ ಅಧಿಕಾರಿಯ ಸರ್ಕಾರಿ ನೌಕರರಲ್ಲದ ಬೇರೆ ವ್ಯಕ್ತಿಗಳಿಗೆ ಅದನ್ನ ಕೊಟ್ಟು ಸಮೀಕ್ಷೆಯನ್ನ ಮಾಡುವ ಗೋಜಿಗೆ ಹೋಗಿದ್ದಿದೆಯಲ್ಲ, ಅದು ಕೂಡ ಅಪರಾಧವಾಗುತ್ತೆ. ನಾಳೆ ಈ ಸಮೀಕ್ಷೆ ಮಾಡ್ಕೊಂಡು ಹೋದ್ರು ನಾಳೆ ಕಳ್ತನ ಮಾಡಬಹುದು, ಮಾಡಲ್ಲ ಅನ್ನುವಂತ ಯಾವ ಗ್ಯಾರಂಟಿ ಇದೆ? ಯಾವ ಮಟ್ಟಿನ ಗೊಂದಲ ಆಗ್ತಿದೆ ಅಂದ್ರೆ, ಇಲ್ಲಿ ಮೋಸ ಆಗ್ತಿರೋದೇ ಬಡವರಿಗೆ, ಅನ್ಯಾಯ ಆಗ್ತಿರೋದೇ ಬಡವರಿಗೆ. ಯಾರಿಗೆ ನೀವು ನ್ಯಾಯ ಕೊಡಿಸ್ಬೇಕು, ಯಾರು ಬಡವರಿದ್ದಾರೆ ಎನ್ನುವಂತ ನೀವು ನಿಮ್ಮ ಮುಂದಾಲೋಚನೆ ಇತ್ತಲ್ಲ, ಅವರಿಗೆ ಅನ್ಯಾಯ ಆಗ್ತಿದೆ. ಯಾಕಂದ್ರೆ ಅವರಿಗೆ ಅಡ್ರೆಸ್ ಇಲ್ಲ, ಅವರಿಗೆ ಒಂದು ನೆಲೆ ಇಲ್ಲ, ಅವರಿಗೆ ಒಂದು ಸೂಕ್ಷ್ಮವಾದ ಸ್ಥಳ ಇಲ್ಲ, ಅವರಿಗೆ ನಿರ್ದಿಷ್ಟವಾದಂತ ಜಾಗನೇ ಇಲ್ಲ. ಹಾಗಾಗಿ ನೀವು ಹೇಗೆ ಸಮೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ? ಓಕೆ, ನಿಮ್ಮ ಹತ್ರ ಉತ್ತರ ಇರ್ಬೋದು, ಆದ್ರೆ ಉತ್ತರಕ್ಕೆ ನೀವು ಸರಿಯಾಗಿ ಪ್ಲಾನ್ ಮಾಡ್ಕೊಳ್ಬೇಕಿತ್ತು. ಅನೇಕ ಕಡೆ ರಾಜ್ಯದ ಅನೇಕ ಕಡೆ ಇಂತಹ ಗೊಂದಲಗಳು ಸಮೀಕ್ಷೆಯಿಂದ ತಪ್ಪು ಹೋಗಿದ್ದು ಕೂಡ ಬರ್ತಾ ಇದೆ. ಜೊತೆಗೆ KN ರಾಜನ್ ಅವರು ಹೇಳಿದ್ರು, ಇದರ ರಾಜ್ಯ ಸರ್ಕಾರಕ್ಕೆ ಅಧಿಕಾರನೇ ಇಲ್ಲ ಕಾಸ್ಟ್ ಸೆನ್ಸಸ್ ಅನ್ನ ಮಾಡುವಂತ ವಿಚಾರವಾಗಿ ಅಂತ ಹೇಳಿದ್ರು. ಬಿಜೆಪಿ ಕೂಡ ಹೈಕೋರ್ಟ್ಗೆ ಹೋಗಿದೆ. ಇದರ ನಡುವೆ ಅದನ್ನ ಮರೆಮಾಚುವ ಸಲುವಾಗಿ ಸರ್ಕಾರ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಮಾಡ್ತಿದೆ. ಅಲ್ಲೂ ಕೂಡ ಜಾತಿ ಕೇಳುತ್ತದೆ, ಧರ್ಮ ಜಾತಿ ಕೇಳುತ್ತೆ, ಅದರ ಜೊತೆಗೆ ನಿಮ್ಮ ಕುಲ ನಾಮ ಕೇಳುತ್ತೆ. ಅಂದ್ರೆ ಎಕ್ಸಾಂಪಲ್, ಒಬ್ರು ನಾಯಕರು ಇರ್ತಾರೆ ಅಂತ ತಿಳ್ಕೊಳ್ಳಿ, ಅವ್ರಿಗೆ ಬೇರೆ ಊರಲ್ಲಿ ಹೆಸರು ಇರುತ್ತೆ,
ಕೆರೆಮೆನೆ ಅಂತ ಇರುತ್ತೆ, ಗಾಂವ್ಕರ್ ಅಂತ ಇರುತ್ತೆ. ಅದನ್ನು ಕೂಡ ಕನ್ಫರ್ಮ್ ಮಾಡ್ಕೊಳ್ತಾರೆ. ಅಂದ್ರೆ ಇದೇ ಜಾತಿಯವನ ಅಥವಾ ಏನೋ ಬೇರೆ ಮಿಸ್ ಹೊಡಿತದೆ ಅನ್ನುವಂಥ ಕಾರಣಕ್ಕಾಗಿ. ಆದರೆ ನಿಮ್ಗೆ ಯಾವುದಾದ್ರೂ ಕಾಸ್ಟ್ ಸರ್ಟಿಫಿಕೇಟ್ ಇದೆ ಅನ್ನುವಂಥ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ಗೆ ಹೋಗಲ್ಲ. ಇವೆಲ್ಲವೂ ಕೂಡ ಗೊಂದಲದ ಗೂಡಾಗಿದೆ. ಮುಂದೆ ಇಂಥ ವ್ಯವಸ್ಥೆ ಆಗದೆ ಇರಲಿ ಅನ್ನುವಂಥ ಕೂಡ ನಮ್ದು ಆಶಯ. ಯಾಕಂದ್ರೆ ನೀವು ಏನಾದರೂ ಒಂದು ಸದುದ್ದೇಶದಿಂದ ಮಾಡ್ಲಿಕ್ಕೆ ಹೊರಟಾಗ ಅದನ್ನ ಅಚ್ಚುಕಟ್ಟಾಗಿ ಮಾಡಿ ತಿಂಗಳಗಟ್ಟಲೆ ಟೈಮ್ ತಗೊಂಡು ಸೆಪ್ಟೆಂಬರ್ 22ರಿಂದ ಈ ಅಕ್ಟೋಬರ್ 7ಕ್ಕೆ ಯಾಕೆ ಮುಗಿಸ್ಬೇಕು? ಬೇರೆ ಅಧಿಕಾರಿಗಳನ್ನ ಅಥವಾ ಪಂಚಾಯತ್ ಅಧಿಕಾರಿಗಳನ್ನ ಉಪಯೋಗಿಸ್ಕೊಂಡು, ಪಂಚಾಯತ್ ಒಂದು ಸಿಬ್ಬಂದಿಗಳನ್ನ ಉಪಯೋಗಿಸ್ಕೊಂಡು ಒಂದು ತಿಂಗಳ ಟೈಮ್ ತಗೊಂಡು ಅದನ್ನ ಮಾಡ್ಬೋದಿತ್ತು. ಆದ್ರೆ ಸರ್ಕಾರ ಯಾವ ಮಟ್ಟಿನ ಒಂದು ಗೋಜಿಗೆ ಹೋಗುತ್ತೋ, ಯಾವ ಮಟ್ಟಿನ ಒಂದು ಗೊಂದಲ ಮಾಡ್ಕೊಳ್ಳುತ್ತೋ, ಅಥವಾ ತಾನೇ ಮಾಡಿದೆ ಅನ್ನುವಂತ ಒಂದು ಗಟ್ಟಿತನಕ್ಕೆ ಬೇಕೇ ಬೇಕೆನ್ನೋ ದೃಷ್ಟಿಯಲ್ಲಿ, ಅಥವಾ ತಮ್ಮ ಅಧಿಕಾರ ಮುಗಿಯುತ್ತೆ ಮತ್ತೊಬ್ಬ ಅಧಿಕಾರಕ್ಕೆ ಬರುತ್ತೆ, ಅಥವಾ ನವೆಂಬರ್ 5ರ ಒಳಗಡೆ ಎಲ್ಲ ಮಾಡಿ ಮುಗಿಸ್ಬೇಕು ಮತ್ತು ರಾಹುಲ್ ಗಾಂಧಿ ಅವರಿಗೆ ದೊಡ್ಡ ಗಿಫ್ಟ್ ಕೊಡಬೇಕು, ಆ ಮುಖಾಂತರ ರಾಹುಲ್ ಗಾಂಧಿಯವರು ಇಡೀ ದೇಶದಾದ್ಯಂತ ನಾವು ಆರ್ಥಿಕ ಮತ್ತು ಶೈಕ್ಷಣಿಕ ಸೆನ್ಸಸ್ ಅನ್ನ ಮಾಡಿದವರು ನಾವೇ, ನಮ್ಮ ಒಂದು ಕಾರ್ಯವನ್ನ ಬಿಜೆಪಿ ಕಾಪಿ ಮಾಡಿದೆ ಅನ್ನುವಂತ ದೊಡ್ಡದಾದಂತ ಒಂದು ಪ್ರತಿಭಟನೆ ಮಾಡಲಿಕ್ಕೆ, ದೊಡ್ಡದಾದಂತ ಪ್ರೂಫ್ ಇಟ್ಕೊಳ್ಳಿಕ್ಕೆ ಈ ಜಾತಿ ಗಣತಿ ಅಂದ್ರೆ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಮಾಡ್ಲಿಕ್ಕೆ ಹೊರಡ್ತಾ ಅದರಿಂದ ಏನು ಉಪಯೋಗ ಎನ್ನುವುದು ಕೂಡ ಇದೀಗ ದೊಡ್ಡ ಗೊಂದಲ ಆಗ್ತಿದೆ. ಅನೇಕ ಪ್ರಕರಣಗಳು ಬೆಳಕಿಗೆ ಬರ್ತಿದೆ. ಆದ್ರೆ ಒಂದೇ ಒಂದು ಮಾತಲ್ಲಿ ಇದು ಅನ್ಯಾಯ ಆಗ್ತಿರುವುದು ಬಡವರಿಗೆ ಮಾತ್ರ. ಶ್ರೀಮಂತರು ಯಾರು ಕೋಟಿ ಕೋಟಿ ಇರುವಂತ ಯಾವ ವ್ಯಕ್ತಿಯೂ ಕೂಡ ನನಗೆ ಇಷ್ಟು ಸಂಬಳ ಬರ್ತದೆ ಅನ್ನುವಂತ 3 months ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಕೊಡಲ್ಲ. ಅವನು APL ಆಗಿದ್ರು ಕೂಡ ಅವನು ಯಾವುದೇ ಕಾರಣಕ್ಕೂ ಕೂಡ ಅವನು ಎಲ್ಲಾ ಟ್ಯಾಕ್ಸ್ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಕೊಡುವಂತ ರೂಲ್ಸ್ ಕೂಡ ಇಲ್ಲ. ಇಲ್ಲಿ ಕೊಡುವಂತವ್ರು ಯಾರು? ಬಡವರು. ಕೊಟ್ರೆ ಕೆಲ ಬಡವರು ಈ ಜಾತಿ ಸಮೀಕ್ಷೆಯಿಂದ ಸಿಗೋದೇ ಇಲ್ಲ, ಅವ್ರ ಅಡ್ರೆಸ್ ಕೂಡ ಇರಲ್ಲ. ಜೊತೆಗೆ ಈ ಜಾತಿ ಸಮೀಕ್ಷೆಯ ಉದ್ದೇಶ ಎಲೆಕ್ಟ್ರಿಕ್ ಬೋರ್ಡ್ ನಂಬರ್ ಇಟ್ಕೊಂಡು ಅವರ ಮನೆಯನ್ನು ಹುಡುಕೊಂಡು ಹೋಗುವಂತ ಒಂದು ಕೆಲಸ ಇದೆಯಲ್ಲ, ಅದು ಈಗ ಅಡ್ವರ್ಟ್ ಆಗ್ತಿದೆ. ಮುಂದೆ ಯಾವ ತರ ಸರಿ ಮಾಡ್ಕೊಳುತ್ತೆ ಮತ್ತು ಈ ಎಲ್ಲಾ ವಿರೋಧಗಳಿಗೆ ಸರ್ಕಾರ ಯಾವ ತರ ಉತ್ತರ ಕೊಡುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.